ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತಿನ ದಿನ ಹೇಳ ಹೊರಟ ವಿಚಾರ ಗಾಣಗಾಪುರ ಯಾತ್ರೆಯ ಅದ್ಭುತ ಘಟನೆಯ ಎರಡನೆಯ ಭಾಗ. ಸೊ ಇಲ್ಲಿ ಅತ್ರಿ ಬಡ್ಜಿಯವರು ಗಾಣಗಾಪುರ ನಿರ್ಗುಣ ಪಾದುಕಾ ಮಠದಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಅಲ್ಲಿ ನಾನು ನನ್ನ ಮಗ ಅಲ್ಲಿ ನಿಂತ್ಕೊಂಡಿರ್ತೀವಿ. ನಮ್ಮನ್ನು ನೋಡಿದ ತಕ್ಷಣ ಸಡನ್ನಾಗಿ ಸಂತೋಷ್ ಯಾವಾಗ ಬಂದ್ರಿ ಅಂತ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಅದಕ್ಕೆ ಅವ್ರಿಗೂ ಅವರ ಕುಟುಂಬಕ್ಕೂ ಟೋಟಲಿ ಅತ್ರಿ ಬಡ್ಜಿಯವರ 7 ಜನ ಅಣ್ಣ ತಮ್ಮದ್ರಿಗೂ ಕೋಟಿ ಕೋಟಿ ನಮಸ್ಕಾರ. ಯಾವತ್ತೂ ಈ ಪ್ರೀತಿ ಹಿಂಗೆ ಇರಲಿ, ಈ ವಿಶ್ವಾಸ ಹಿಂಗೆ ಇರಲಿ ಅಂತ ದತ್ತ ಮಹಾರಾಜರ ಹತ್ರ ನಾನು ಕೇಳ್ಕೊತೀನಿ. ವೀಕ್ಷಕರೇ, ಇದು 1 ದಿವಸದ್ದು 2 ದಿವಸದ್ದಲ್ಲ, ಸುಮಾರು 8 ರಿಂದ 9 ವರ್ಷಗಳ ಸತತ ಪ್ರೀತಿ ವಿಶ್ವಾಸದ ಪ್ರತಿಫಲ ಇವತ್ತು ನನಗವರು ಕೊಡ್ತಾ ಇರ್ತಕ್ಕಂಥ ಗೌರವ. ಅವರು ನನ್ನನ್ನು ನೋಡಿ ನಾನು ಕೇಳೋದೇ ಇಲ್ಲ ಅವ್ರಿಗೆ. ಅವರು ಸಡನ್ನಾಗಿ ಅವರ ಕೈಯ ತಟ್ಟೆಯಲ್ಲಿ ಗಂಧ, ಕೇಸರು, ತೀರ್ಥ, ತುಳಸಿ ಇದೆಲ್ಲ ಇರುತ್ತೆ. ಅದನ್ನು ಮೇಲಿನಿಂದಾನೇ ಅವರು ಮಡಿಯಿಂದ ಇರ್ತಾರೆ. ನಾವು ಉದ್ದಕ್ಕೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ನನಗೂ ನನ್ನ ಮಗನಿಗೂ ಸೇರಿಸಿ ತೀರ್ಥ, ಪ್ರಸಾದ, ಗಂಧ ಎಲ್ಲ ಕೊಡ್ತಾರೆ. ಕೊಟ್ಟಾದ ಮೇಲೆ ನಾನು ಇನ್ನೊಂದು ಚೂರು ತೀರ್ಥ ಕೊಡು ಅಂತ ಕೇಳ್ತೀನಿ ಅವರಿಗೆ. ಆವಾಗ ಆ ತೀರ್ಥ ಕೊಡೋನು ಹೇಳ್ತಾರೆ ಅವರು, ನೋಡಿ ದತ್ತ ಮಹಾರಾಜರನ್ನ ನಾವು ಇಲ್ಲಿ ಪೂಜೆ ಮಾಡ್ತೀವಿ, ಸಂತೋಷ್ ಬೆಂಗಳೂರಲ್ಲಿ ಪೂಜೆ ಮಾಡ್ತಾರೆ, ಅವರಿಗೆ ಸಂಪೂರ್ಣವಾಗಿ 1 ಲೀಟ್ರ್ ಬಾಟಲ್ಲಿ ತೀರ್ಥ ಹಾಕ್ಕೊಡಿ ಅಂತ ಕಳಿಸ್ತಾರೆ. ಅದು ಅವರು ಹೇಳಿರೋದಲ್ಲ ವೀಕ್ಷಕರು, ಸಾಕ್ಷಾತ್ ಬ್ರಹ್ಮಾಂಡ ನಾಯಕರು ದತ್ತ ಮಹಾರಾಜರೇ ಅವರು ಒಂದು ನಾಲ್ಗೆಯಲ್ಲಿ ನನಗೋಸ್ಕರ ನುಡಿದಿರ್ತಕ್ಕಂಥ ಮಾತು ವೀಕ್ಷಕರೇ. ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಸೊ ಆ ಒಂದು ತೀರ್ಥ, ಒಂದು ಬಾಟಲ್ ಪೂರ್ತಿ ತೀರ್ಥ ಕೊಡ್ತಾರೆ. ತೀರ್ಥ ಕೊಟ್ಟು ಹೇಳ್ತಾರೆ ಯಾವಾಗ ಬಂತು. ಸೊ ಮಾಮೂಲಿಯಾಗಿ ಮಾತಾಡಿ ಹೊರಟೋಗ್ಬಿಡ್ತಾರೆ. ಇದು ಆದಮೇಲೆ ಒಂದು ಅತ್ಯದ್ಭುತವಾದ ಘಟನೆ ನಡೆಯುತ್ತೆ. ವಾಪಸ್ ಅಲ್ಲಿ ಹೋಗ್ಬಿಟ್ಟು ಜಪಕ್ಕೆ ಕೂತ್ಕೋತೀನಿ. ಅಲ್ಲಿ ನನ್ನ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ಸಂಗಮದ ನದಿಯ ದಂಡೆಯಲ್ಲಿ ಅಥವಾ ಸಂಗಮದ ನದಿಯಲ್ಲಿ ಏನಾದರೂ ಒಂದು ವಸ್ತು ನನಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಇದು ಮನಸ್ಸಲ್ಲಿ ಆಸೆ ಇರುತ್ತೆ. ಬಟ್ ಗಾಣಗಾಪುರದಿಂದ ಸಂಗಮ ನದಿಗೆ ಹೋಗ್ತೀವಿ. ಅಲ್ಲಿ ಆ ಸ್ವಾಮಿ ಸಮರ್ಥರನ್ನ ಎಲ್ಲರ ತಲೆ ಮೇಲೆ ಇಟ್ಟು ತೀರ್ಥ ಎಲ್ಲ ಅವ್ರ ತಲೆ ಮೇಲೆ ಹಾಕಿ, ಸೊ ಈ ಸಾರಿ ಅಂತೂ ಅದ್ಭುತವಾಗಿರ್ತಕ್ಕಂಥ ಒಂದು ಸುಮಾರು 5 ದೇವಸ್ಥಾನಗಳ ತೀರ್ಥ ಅಲ್ಲಿ ತೊಗೊಂಡು ಬಂದಿದ್ವಿ ನಾವು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಆ ತೀರ್ಥ ಎಲ್ಲ ಹಾಕಿ ಮುಗಿದ ಮೇಲೆ ದತ್ತಾತ್ರೇಯ ವಿಗ್ರಹದ ಜೊತೆ, ಸ್ವಾಮಿ ಸಮರ್ಥರ ವಿಗ್ರಹದ ಜೊತೆ ಸಂಗಮದ ನದಿಯಲ್ಲಿ ಆ ವಿಗ್ರಹನ ಮಿಂದು ಎಬ್ಸಿ ಹೊರಗಡೆ ತೊಗೊಂಡು ಕರ್ಕೊಂಬರುವಾಗ ಒಂದು ಮಣ್ಣಿನಲ್ಲಿ 10 ರೂಪೀಸ್ ಒಂದು ಕಾಯಿನ್, ತುಂಬ ಹಳೆಯ ಕಾಯಿನ್, ಅದು 10 ರೂಪಾಯಿ ಕಾಯಿನು, ರೌಂಡ್ ಆಕಾರದಲ್ಲಿ, ಗೋಟಿ ಆಕಾರದಲ್ಲಿ ನಿಂತ್ಕೊಂಡ್ರು. ಅದು ಏನು ಹೇಳಿ, ಮಹಾರಾಜರು ಆ ಲಕ್ಷ್ಮಿಯ ಸ್ವರೂಪವಾಗಿ ಅದನ್ನು ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಅದನ್ನು ನಾನು ಅಂದ್ಕೊಂಡಿದ್ದೀನಿ ದತ್ತ ಮಹಾರಾಜರು ಆ ದೇವಸ್ಥಾನಕ್ಕೆ ಕಟ್ಟಿಸೋಕೆ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಅದ್ಭುತವಾಗಿ ಖುಷಿಯಾಯಿತು ನನಗೆ, ತುಂಬಾ ಖುಷಿಯಾಯಿತು. ಮತ್ತು ಇದ್ರ ಜೊತೆ ಇನ್ನೊಂದು ಘಟನೆ ಕೂಡ ಗಾಣಗಾಪುರದಲ್ಲಿ ನಡೀತು. ಅವತ್ತು ದತ್ತಾತ್ರೇಯ ನವರಾತ್ರಿ ಅಂತ ಸ್ಟಾರ್ಟ್ ಆಗಿರ್ತಕ್ಕಂಥ ದಿನ ಅವತ್ತು, ನನಗೆ ಗೊತ್ತಿಲ್ಲ. ಕಲ್ಲಮಡ್ಜಿಯವ್ರ ಮನೆಗೆ ನಾನು ಮತ್ತು ನನ್ನ ಮಗ ದತ್ತು ಅವಧೂತ ಚಿಂತನ ಶ್ರೀ ಗುರುದೇವ ದತ್ತಾತ್ರೇಯ ಅಂತ ಒಂದು ಮಾದುಕರಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಭಿಕ್ಷೆ ಬೇಡುವ ಒಂದು ಪದ್ಧತಿಯನ್ನು ಗಾಣಗಾಪುರದಲ್ಲಿ ಮಾದುಕರಿ ಅಂತ ಕರೀತಾರೆ. ಅದು ದತ್ತ ಮಹಾರಾಜರಿಗೆ ತುಂಬ ಪಂಚಪ್ರಾಣ.
ಅವನು ಎಷ್ಟೇ ಕೋಟ್ಯಾಧಿಪತಿ ಆದರೂ ಗಾಣಗಾಪುರದಲ್ಲಿ ಮಾಧುಕರಿ ಕೇಳಲೇಬೇಕು. ಎಲ್ಲರೂ ಗಾಣಗಾಪುರದಲ್ಲಿ ಸರಿ ಸಮಾನ. ಸೊ ನಾನು ಕಲ್ಲಂಬಡ್ಜಿಯವ್ರ ಮನೆಗೆ ಹೋಗ್ತೀನಿ. ಅಲ್ಲಿ ನೋಡಿ ವೀಕ್ಷಕರೇ, ಬೆಲೆ ತೆತ್ತಲಾಗದ ಒಂದು ಭಗವಂತನ ಪ್ರಸಾದ ಸಿಕ್ತು ನನಗೆ. ನಾನು ದತ್ತುನ ಒಳಗಡೆ ಕರೆದ್ರು, ಕಲ್ಲಂಬಡ್ಜಿ ಬನ್ನಿ ಸಂತೋಷ ಅಂತ ಹೇಳಿ. ನಾನು ಕಲ್ಲಂಬಡ್ಜಿಯವ್ರಿಗೆ ಯಾಕೆ ಅಷ್ಟೊಂದು ಗೌರವ ಕೊಡ್ತೀನಿ ಅಂತಂದರೆ, ಅವ್ರ ಮಗನ ವಯಸ್ಸು ನನಗೆ, ಆದರೂ ಕೂಡ ಸಂತೋಷ್ ಬನ್ನಿ ಅಂತ ಕರೀತಾರೆ ಹೊರತಾಗಿ ಸಂತೋಷ್ ಅಂತ ಒಂದು ದಿವಸ ಕೂಡ ಕರೆದಿಲ್ಲ ನನಗೆ. ನನಗೆ ತಂದೆ ಅಂತೂ ಇಲ್ಲ, ಅವರೇ ನನ್ನ ತಂದೆ ತಾಯಿ ಅಷ್ಟು ಅಂತ ನಾನು ಎಲ್ಲಿ ನಿಂತ್ಕೊಂಡಾದರೂ ಹೇಳ್ತೀನಿ. ಇವತ್ತು ನಾನು ದತ್ತಾತ್ರೇಯ ಮಹಾರಾಜರ ದಾರಿಯಲ್ಲಿ ಇದ್ದೀನಿ ಅಂತಂದರೆ ಅದು ಕಲ್ಲಂಬಡ್ಜಿ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ನನಗೆ. ನಾನು ಎಷ್ಟೋ ಸಾರಿ ನೋವಲ್ಲಿದ್ದಾಗ ನನಗೆ ಸರಿಯಾಗಿ ದಾರಿ ತಗೊಂಬಂದು ತೀಡಿ ನಿಲ್ಲಿಸಿದ್ದಾರೆ. ಅವರ ಸೇವೆನೇ ಇವತ್ತು ನನ್ನನ್ನು ಕಾಪಾಡ್ತಾ ಇದೆ. ಸೊ ಇಷ್ಟಾಗತ್ತೆ. ಒಳಗಡೆ ಹೋಗ್ತೀವಿ, ಬನ್ನಿ ಸಂತೋಷ್ ಅಂತ ಕರೀತಾರೆ. ಕರೆದ್ಬಿಟ್ಟು ಒಬ್ಬಟ್ಟು ಪ್ರಸಾದ ಎಲ್ಲ ಕೊಡ್ತಾರೆ. ಎಲ್ಲ ಮುಗಿಯುತ್ತೆ. ಎಲ್ಲ ಮುಗಿದ ಮೇಲೆ ಒಂದು ಮಾತಾಡ್ತಾರೆ ಅವರು, ನೀವು ತಿಂದ್ರಲ್ಲ ಪ್ರಸಾದ, ಅದು ಎಲ್ಲಿದ್ದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಬಾಬಾ ಅಂತ ಹೇಳ್ತೀನಿ. ಅವ್ರು ಹೇಳಿದ ಒಂದೇ ವಿಷಯ, ಸಂತೋಷ್ ಅವರೇ, ನೀವು ತಿಂದಿರೋ ಪ್ರಸಾದ ನಿರ್ಗುಣ ಪಾದುಕಾ ಮಠದಲ್ಲಿ ಜಸ್ಟ್ ಇವಾಗ ತಾನೇ ನಾನು ನೈವೇದ್ಯ ತೋರಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ, ಊಟ ಮಾಡಿದ್ದೀನಿ. ನೀವು ತಂದೆ ಮಕ್ಕಳು ಬಂದಿದ್ದೀರಾ, ಫಸ್ಟು ನೀವೇ ನಮ್ಮ ಮನೆಗೆ ಅತಿಥಿಯಾಗಿ ಈ ಪ್ರಸಾದ ಸ್ವೀಕಾರ ಮಾಡಿದ್ದೀರ. ಇದು ನೋಡಿ, ಇಸ್ ಅ ನಾಟ್ ಕೋ ಇನ್ಸಿಡೆಂಟ್. ಕಾಗೆ ಕೂತ್ಕೊಳ್ಳೋಕ್ಕೂ ಟೊಂಗೆ ಮುರಿಯೋಕ್ಕೂ ಕೋ ಇನ್ಸಿಡೆಂಟ್ ಅಂತಾರೆ. ಇದು ಕೋ ಇನ್ಸಿಡೆಂಟ್ ಅಲ್ಲ ವೀಕ್ಷಕರೇ. ಇಲ್ಲಿರ್ತಕ್ಕಂಥ ಭಕ್ತಿ ರಕ್ತದ ಕಣಕಣಗಳಲ್ಲೂ ಕೂಡ ದತ್ತಾತ್ರೇಯ ನಾಮಸ್ಮರಣೆ ತುಂಬಿರ್ತಕ್ಕಂಥ ಈ ಜೀವಕ್ಕೆ ಸಿಕ್ಕಿರತಕ್ಕಂಥ ಪ್ರತಿಫಲ. ನಾನು ಐ ಆಮ್ ನಾಟ್ ಎಕ್ಸ್ಪೆಕ್ಟೇಷನ್. ನಾನು ನನ್ನ ಹೆಂಡತಿ ಈ ದಾರಿಯಲ್ಲಿ ಬರಬೇಕು, ನನ್ನ ಮಕ್ಕಳು ಈ ದಾರಿ, ನೋ. ನನಗೆ ಸಿಕ್ಕಿದೆಯಾ ಸಾಕು, ನನ್ನ ಮಗನಿಗೆ ಸಿಕ್ಕಿದೆಯಾ ಕೃಪಾಶೀರ್ವಾದದಿಂದ ಸಾಕು. ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಈ ಒಂದು ಭಕ್ತಿಗೆ ಬೆಲೆ ಕಟ್ಟಕ್ಕಾಗಲ್ಲ ವೀಕ್ಷಕರೇ. ಕೋಟಿಗಟ್ಟಲೆ ದುಡ್ಡಿರುತ್ತೆ. ಗಾಣಗಾಪುರ ಆರ್ಚ್ವರೆಗೂ ಬಂದು ವಾಪಸ್ ಹೋಗಿದ್ದಾರೆ. ಅಕ್ಕಲ್ಕೋಟೆಗೆ ಹೋದರೂ ದರ್ಶನ ಆಗಿರಲ್ಲ. ಅವರು ಕೋಟಿಗೆ ಬಾಳ್ಬೋದು, ಆದರೆ ಬ್ರಹ್ಮಾಂಡ ನಾಯಕರ ಮುಂದೆ ಅವರು ತೃಣಕ್ಕೆ ಸಮಾನ ಅನ್ನೋದಕ್ಕೆ ಸಾಕ್ಷಿ, ಜೀವಂತ ಸಾಕ್ಷಿ ನಾನು ಕೊಡ್ತಾರೆ ಈ ವಿಡಿಯೋ. ಭಕ್ತಿ ಒಂದೇ ಒಂದು, ಭಕ್ತಿ ಒಂದೇ ಒಂದು ವೀಕ್ಷಕರೇ ಬೇಕಾಗಿರೋದು, ಇನ್ನೇನು ಅಲ್ಲ. ಅದು ಒಂದು ನಿಮ್ಮ ಹೃದಯದಲ್ಲಿ ಇದ್ದರೆ ದತ್ತ ಮಹಾರಾಜರು ಇಲ್ಲಿರ್ತಾರೆ. ನನ್ನ ಹತ್ರ ಕೋಟಿ ಇದೆ, ಕೋಟಿ ಇದ್ದವನು ಗಾಣಗಾಪುರಕ್ಕೆ ಹೋಗೋಕ್ಕಾಗಲ್ಲ ವೀಕ್ಷಕರೇ. ನೋ, ಸುಳ್ಳದು. ಭಕ್ತಿ ಇದ್ದರೆ ₹1 ಜೇಬಲ್ಲಿ ಇಲ್ಲದೆ ಕೂಡ ನೀವು ಗಾಣಗಾಪುರಕ್ಕೆ ಹೋಗ್ಬೋದು. ಅದು ಅವ್ರು ನಿಮ್ಮನ್ನ ಕರೆಸ್ಕೋಬೇಕು. ನೀವು ಗಾಣಗಾಪುರಕ್ಕೆ ಹೋಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮನ್ನ ದತ್ತ ಮಹಾರಾಜರು ಕರೆಸ್ಕೋಬೇಕು. ಅದು ಗಾಣಗಾಪುರ ಯಾತ್ರೆ. ಸೊ ಈ ಸ್ಪೀಚ್ಲೆಸ್ ವರ್ಲ್ಡ್, ಮಾತಾಡೋಕ್ಕಾಗಲ್ಲ ವೀಕ್ಷಕರೇ. ಅತ್ಯದ್ಭುತ ಸುಖ, ಆ ಒಂದು ನೆಮ್ಮದಿ, ಏನು ಮಾತಾಡ್ಬೋದು. ಆ ದತ್ತ ಅನ್ನೋ ಒಂದು ನಾಮಸ್ಮರಣೆಯಲ್ಲಿ ಇರತಕ್ಕಂಥ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ ರೀ, ಇನ್ಯಾವುದ್ರಲ್ಲೂ ಇಲ್ಲ. ಇರೋವರೆಗೂ ನಂದು ನಂದು, ₹10 ನಂದು ಅಂತಾರೆ. ಸುಳ್ಳು. ನೀವು ಲೆಕ್ಕ ಹಾಕ್ಬಿಟ್ಟು ನೋಡಿ ವೀಕ್ಷಕರೇ. ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು, ನಿಮ್ಮ ಕೋಟಿ ರೂಪಾಯಿ ನೀವು ಸಂಪಾದನೆ ಮಾಡಿದ್ರು, ನಿಮ್ಮ ದೇಹದಲ್ಲಿ ನಿಂತ ಮರುಕ್ಷಣ ನಿಮ್ಮ ಹೃದಯದ ಮಿಡಿತ, ನಿಮ್ಮ ಬಾಡಿ ನಿಮ್ಮ ಮನೆಯಲ್ಲಿರಲ್ಲ, ರೋಡಲ್ಲಿರುತ್ತೆ. ಇದನ್ನು ಕೂತ್ಕೊಂಡು ವಿಚಾರ ಮಾಡಿಬಿಟ್ಟು ನೋಡಿ. ನೀವು ನಿಮ್ಮ ದೇಹದಲ್ಲಿ ಉಸಿರು ನಿಂತ ವಿದಿನ್ ಸೆಕೆಂಡಲ್ಲಿ ನಿಮ್ಮ ಜೊತೆ ಹುಟ್ಟಿರ್ತಕ್ಕಂತಹ ಒಡ ಹುಟ್ಟಿದವರೇ ನಿಮ್ಮ ಒಂದು ಬಾಡಿನ ಮನೇಲಿ ಇಟ್ಕೊಳ್ಳಲ್ಲ, ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕ್ತಾರೆ. ಅದರ ಮುಂದೆನೇ
ನಿಮ್ಮನ್ನು ಕೈ ಹಿಡಿದು ಮುಕ್ತಿಯ ಮಾರ್ಗಕ್ಕೆ ಕರ್ಕೊಂಡು ಹೋಗೋರೇ ದತ್ತ ಮಹಾರಾಜರು. ನಿಮ್ಮ ಜೊತೆ ಯಾರೂ ಬರಲ್ಲ ರೀ. ದುಡ್ಡು, ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು ಯಾರೂ ಬರಲ್ಲ. ನೀವು ಸತ್ತ ಮೇಲೂ ಕೂಡ ನಿಮ್ಮ ಒಂದು ಮಾಡಿರ್ತಕ್ಕಂಥ ನಾಮಸ್ಮರಣೆ, ನೀವು ಮಾಡಿರ್ತಕ್ಕಂಥ ಭಕ್ತಿ, ದತ್ತ ಮಹಾರಾಜರು ತಮ್ಮ ಹೃದಯ ಕಮಲಗಳಲ್ಲಿ ನಿಮ್ಮ ಆತ್ಮಜ್ಯೋತಿಗೆ ಜಾಗ ಕೊಟ್ಟು ನಿಮ್ಮ ಜನ್ಮನ ಪುನೀತವಾಗಿ, ಪಾವನವಾಗಿ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.